26ನೇ ತಾರೀಕಿಗೆ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾದಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರನ್ನ ಹಾಗೂ ಉಡುಪಿ ಜಿಲ್ಲೆಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನ ಅತ್ಯಧಿಕ ಬಹುಮತಗಳಿಂದ ಬಿಜೆಪಿ ಪಕ್ಷಕ್ಕೆ ಮತವನ್ನ ಇಟ್ಟು ತಾವೆಲ್ಲರೂ ಕೂಡ ಚುನಾಯಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಬಹುಶಃ ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಈ ಸಲ ನಾನು ಬಿಜೆಪಿ ಪಕ್ಷಕ್ಕೆ ಮೋದಿಜಿಯವರ ತತ್ವ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ನಾನಿವತ್ತು ಬಿಜೆಪಿ ಪಕ್ಷಕ್ಕೆ ಸೇರಿದ್ದೇನೆ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ರಾಷ್ಟ್ರೀಯ ನಾಯಕರೇನಿದ್ದಾರೆ, ರಾಜ್ಯದ ನಾಯಕರು ಏನಿದ್ದಾರೆ, ಜಿಲ್ಲೆಯ ನಾಯಕರೇನಿದ್ದಾರೆ ಅಥವಾ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ಏನು ಅಂತ ಹೇಳಿದ್ರೆ, ತಾವುಗಳು ರಾಹುಲ್ ಗಾಂಧಿಯನ್ನ ದೇಶದ ಮುಂದಿನ ಪ್ರಧಾನಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಏನು ಹಗಲುಗನಸನ್ನ ಹೊತ್ತಿದ್ದೀರೋ ಅವರಿಗೆ ನನ್ನದೊಂದು ಪ್ರಶ್ನೆ ಇದೆ. ಏನು ಅಂತ ಹೇಳಿದ್ರೆ, ಬಹುಶಃ ಏನು ರಾಹುಲ್ ಗಾಂಧಿಯವರು ನಮ್ಮ ಕೇರಳದ ವಯನಾಡ್ನಲ್ಲಿ ಚುನಾವಣೆಗೆ ನಿಂತಿದ್ದಾರೆ. ಆ ಚುನಾವಣೆಯಲ್ಲಿ ನಿಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕೇಸರಿ ಬಿಳಿ ಹಸಿರು ಇರತಕ್ಕಂತಹ ಹಸ್ತದ ಏನು ಬಾವುಟ ಇದೆ ಅದನ್ನು ಎಲ್ಲೂ ಕೂಡ ಅವರು ತೋರ್ಪಡಿಸಲಿಲ್ಲ. ಎಲ್ಲೂ ಕೂಡ ಅವರನ್ನು ಆ ಪಕ್ಷದ ಧ್ವಜವನ್ನ ಅವರು ಕೊಂಡೋಗ್ಲಿಲ್ಲ. ಕಾರಣ ಇಷ್ಟೇ, ಅಲ್ಲಿರ್ತಕ್ಕಂಥ ಏನು ಮುಸ್ಲಿಂ ಲೀಗ್ ಅವರು ಇವರಲ್ಲಿ ಷರತ್ತನ್ನ ಮಾಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪಕ್ಷದ ಧ್ವಜವನ್ನ ತರಬಾರದು, ನಮ್ಮ ಹಸಿರಿನ ಧ್ವಜವನ್ನ ನಾವು ತರ್ತೇವೆ, ಅದಕ್ಕೆ ಆ ಧ್ವಜಕ್ಕೆ ತಾವು ಒಪ್ಪಿದ್ರೆ ಮಾತ್ರ ನಾವು ನಿಮಗೆ ಸಹಾಯ ಮಾಡ್ತೇವೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ಅಲ್ಲಿಯ ಏನು ಪ್ರಧಾನ ಕಾರ್ಯದರ್ಶಿಯಾದಂತಹ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀನಾಥ್ ಅವರು ಏನಿದ್ದಾರೆ ಅವರಿಗೆ ನಾನು ಸೆಲ್ಯೂಟ್ ಹೊಡಿತೇನೆ. ಅವರು ಇವರ ಈ ನಡವಳಿಕೆಯನ್ನ ನೋಡಿ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಇವತ್ತು ಬಿಜೆಪಿಗೆ ಸೇರಿದ್ದಾರೆ. ಅವರನ್ನು ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಇಂಥವರನ್ನ ನಾವು ಇವರಿಗೆ ಬರೀ ಒಂದು ಕ್ಷೇತ್ರದಲ್ಲಿ ಇವರು ಆ ಪಕ್ಷದ ಬಾವುಟವನ್ನ ಇವರ ಅಧಿಕಾರದ ಆಸೆಗೋಸ್ಕರ ಪಕ್ಷದ ಬಾವುಟವನ್ನ ಹಿಡಿಲಿಕ್ಕೆ ಇವರು ರೆಡಿ ಇಲ್ಲ. ಆದುದರಿಂದ ಇವರ ಕೈಯಲ್ಲಿ ದೇಶವನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ರಾಷ್ಟ್ರ ಧ್ವಜ ಏನಿದೆ ಕೇಸರಿ ಬಿಳಿ ಹಸಿರು, ನಾವು ಹೆಮ್ಮೆಯಿಂದ ರಾಷ್ಟ್ರ ಧ್ವಜವನ್ನ ಹಿಡ್ಕೊಳ್ತಾ ಇದ್ದೇವೆ ನೋಡಿ, ಆ ರಾಷ್ಟ್ರ ಧ್ವಜವನ್ನ ಇವರು ಬದಿಗೆ ಬಿಸಾಡಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಹಿಂದೂಗಳು ಎಲ್ಲರೂ ಕೂಡ ನಮ್ಮ ಕೈಯಲ್ಲಿ ಕೂಡ ಇವರು ಏನು ಹಸಿರು ಧ್ವಜವನ್ನ ಕೊಡುವಂತಹ ದಿನ ಖಂಡಿತವಾಗಿಯೂ ದೂರ ಇಲ್ಲ. ಆದುದರಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರಿಗೆ ಯಾವುದೇ ಒಂದು ಜಾತಿಯನ್ನ ನೋಡದೆ, ನಾನು ಕೂಡ ಒಂದು ಬಿಲ್ಲವ ಜಾತಿಯ ಮಹಿಳೆ, ಬಿಲ್ಲವ ಜಾತಿ ಆ ಜಾತಿ ಈ ಜಾತಿ ಅಂತ ನೋಡದೆ ಇವತ್ತು ನಮ್ಮ ದೇಶಕ್ಕೋಸ್ಕರ ನಮ್ಮ ಧರ್ಮವನ್ನ ಉಳಿಸುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರಿಗೆ ಒಂದು ಸೈನಿಕನಿಗೆ ತಾವೆಲ್ಲರೂ ಕೂಡ ಸಹಾಯ ಮಾಡಿ ಬಿಜೆಪಿ ಪಕ್ಷದ ಕಮಲದ ಗುರುತಿಗೆ ತಾವೆಲ್ಲರೂ ಕೂಡ ಮತವನ್ನ ಚಲಾಯಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ.